ಅಯ್ಯೋ ದುಡ್ಡ ಸಾಲ ಇಸ್ಕೊಂಬರಂಗಾಯ್ತು ಆ ಕಳ್ಳನ ಮಗ ಹೊತ್ಕೊಂಡು ಹೋಗಿದ್ಕೆ. ಅಲ್ಲ ನನ್ನ ಮಾತೇನೇ ನಂಬ್ತಾ ಇಲ್ವಲ್ಲ, ನನ್ನ ಗಂಡ ಆಗ್ಲಿ ನನ್ನ ಮಕ್ಕಳಾಗ್ಲಿ ಯಾರು ನಂಬ್ತಾ ಇಲ್ಲ. ಅಲ್ಲ ಏನೋ ಒಂದ್ಸಲ ನಾನು ಆ ಕಳ್ಳನ್ಗೆ ಕತ್ಕೊಂಡು ಹೋಗು ಅಂತ ಹೇಳಿದ್ನಪ್ಪ, ಹಂಗಂತ ಹೇಳಿ ಪದೇ ಪದೇ ಅದನ್ನೇ ಮಾಡೋಕ್ಕಾಗುತ್ತಾ? ನಾನೇ ದುಡ್ಡು ಕೊಟ್ಬಿಡೋಣ, ನಾನೇ ದುಡ್ಡು ಕೊಟ್ಟು ನಾನೇ ಯಾಕೆ ಹಿಂಗೆ ಅನ್ಭವಿಸೋಣ ಹೇಳು? ಅಷ್ಟು ಅರ್ಥ ಆಗೋದು ಬೇಡವಾ ನನ್ನ ಗಂಡಗೂ ನನ್ನ ಮಗಂಗೂ ನಮ್ಮ ಅತ್ತಿಗೂ? ನೀನೇ ಕೊಟ್ಟು ಕಳ್ಸಿದ್ಯಾ ಅಂತಾನೆ ಎಲ್ಲರೂ ನನ್ನೇನೆ ಕಳ್ಳಿ ಮಾಡ್ತಾ ಇದ್ದಾರೆ. ಏನಪ್ಪ ಆ ಮಂಜಿನ ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿದ್ನೋ ಏನೋ. ಏನೋ ನನ್ನ ಸಹಾಯಕ್ಕೆ ಬರ್ತಾಳೆ, ಆ ಶ್ರೀದೇವಿ ಬುದ್ಧಿ ಕಲಿಸ್ಬೋದು ಅವಳ ಮೂಲಕನ ಅಂತಾನೆ ನಾನು ಏನೇನೋ ಆಸೆ ಇಟ್ಕೊಂಡು ಅವಳ ಮದುವೆ ಮಾಡ್ಕೊಂಬಂದೆ ಈ ನನ್ನ ಮಗನಿಗೆ. ಆದರೆ ಈಗ ಅದು ನನಗೆ ಉಲ್ಟ ಹೊಡಿತಾ ಐತೆ. ಅಯ್ಯೋ ಯಾಕೆ ಹಿಂಗೆ ಆಗ್ತೈತ ಏನೋ, ನನಗೆ ಬರೇ ಇಂಥವೇನೆ ಏನೋ ಮಾಡಕ್ಕೆ ಹೋಗ್ತೀನಿ, ಅದು ನನಗೆ ತಿರುಗುತ್ತೆ. ಏನು ಕರ್ಮನೋ ಏನು ಕಚ್ಚಿಯೋ. ನಮ್ಮ ಮನೆಗೆ ನಾನೇನೆ ನೋಡ್ದ ಹಿಂಗೆ ದುಡ್ಡು ತಾಂಬರಗು ಅಂತೇಳಿ ಕಳ್ತನ ಮಾಡಕ್ಕೆ ಕೊಟ್ಟಿದ್ಯಾ ಅಂತ ಅನ್ನಿಸ್ಕೊಂಡು ಈಗ ಯಾರ್ಯಾರ ಹತ್ರನೋ ಸಾಲವನ್ನ ಬೇಡಿ ಕಾಡಿ ಇಸ್ಕೊಂಬರಂಗಾಯ್ತು. ನನ್ನ ಮಗ ನನ್ನ ಕೈ ಸಿಗ್ಲಿ ಆ ಭೀಮಾಂಬನು ಕಳ್ಳನ ಮಗ. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ, ಕಾಕೊಂಡೋಗ್ರಿ ಸಾರಿಗೂ ಕಳ್ತನ ಮಾಡ್ತಾನೆ. ಯಾರನ್ನ ಒಂಟಿಯಾಗಿ ಓಡಾಡೋನ್ ಕಂಡ್ರೆ ಎದುರಿಸಿ ದುಡ್ಡು ಕಿತ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಜೈಲ್ನಾಗ ಹಾಕ್ರಿ ಸರಿಯಾಗಿ ಬಿಗಿರಿ ಅಂತಾನ ಹೇಳ್ತೀನಿ. ಇದೆಲ್ಲೆಲ್ಲೂ ಪತ್ತೆ ಇಲ್ಲ ಊರಾಗ ಇವತ್ತು. ಜಯಮ್ಮ ಕೈಲಿ ನಿಂತವಳೆ, ಏನಾಗೈತೆ ಅವಳಿಗೆ? ಜಯಮ್ಮ, ಏನ್ ಜಯಮ್ಮ ದುಡ್ಡು ಹಿಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಏನೋ ಕಳ್ಳ ಏನೋ ದುಡ್ಡು ಕತ್ಕೊಳೋದ ಅಂತ ಹೇಳ್ತಾ ಇದ್ರು, ನಿಜಾನ? ಹೌದು ಕಣ್ಮಲ್ಲಜ್ಜಿ, ದುಡ್ಡು ಕಿತ್ಕೊಳೋದ ಕಳ್ಳ ನನ್ನ ಮಗ ಭೀಮ ಇದ್ದಾನಲ್ಲ ನನ್ನ ಮಗ. ಈಗ ಅದಕ್ಕೆ ನಮ್ಮ ಮನೆಯಾಗ ನೋಡು ನಾನೇನೆ ಕೊಟ್ಟು ಕಳ್ಸಿದ್ದೀನಿ ಅಂತಾನ ದುಡ್ಡು ತಾರೋವರೆಗೂ ಮನೆಗೆ ಬರಬೇಡ ಅಂತ ಹೇಳ್ತಾನೆ ನನ್ನ ಗಂಡ. ನೋಡು ಇದು ಸರಿನಾ ಹೇಳು? ಕಳ್ಳ ಕಿತ್ಕೊಂಡೋಗಿರೋದಕ್ಕೆ ನಾನು ಯಾಕೆ ಹಿಂಗ ಆಗ್ಬೇಕು ಹೇಳು? ಏನೋ ನಾನು ದುಡ್ಡು ತಗೊಂಡೋಗಿ ಕೊಡ್ತೀನಿ ಅಂತ ಅಂದಿದ್ಕೆ ನನ್ನ ಗಂಡ ಕೊಟ್ಟು ಕಳಿಸ್ತಾ. ಬಿಡು ನನ್ನ ಹತ್ರ ಇನ್ಯಾವನು ಕಳ್ಳನ ಮಗ ಬರ್ತಾನೆ ಈ ಊರಾಗೆ? ಭೀಮ ಬೇರೆ ಕಳ್ತನ ಮಾಡೋದು ಬಿಟ್ಟವನೇ ಅಲೇನೆ. ಅದೇ ಸುಮಾರು ದಿನ ಆಯ್ತು ಅಂತ ನಾನು ಅಂದ್ಕೊಂಡೆ, ಆದರೆ ಆ ಕಳ್ಳನ ಮಗ ಬಿಟ್ಟಿಲ್ಲ, ನನ್ನ ಹತ್ರನೇ ಉಪಾಯ ಮಾಡಿ ತಿಳ್ಕೊಂಡ ಏನದು ಅಂತಾನ. ನಾನು ಹಂಗೂ ಹೇಳಲಿಲ್ಲ, ಜಯಕ್ಕಯ್ಯೋ ನಾನೇನು ಕಳ್ತನ ಮಾಡ್ಕೊಂಡು ಕಿತ್ಕೊಂಡು ಹೋಗಲ್ಲ ನಿನ್ನ ಹತ್ರ, ನಾನು ಅಲ್ಲೇನೆ ಕಳ್ತನ ಬಿಟ್ಟಿದ್ದೀನಿ, ನೀನೇನು ನನ್ನ ಹತ್ರ ಮುಚ್ಚಿಟ್ಕೊಂತೀಯ ಅಂದ. ನನಗೂ ಪಾಪ ಯಾಕೋ ಒಳ್ಳೆನಾಗೇನಲ್ವಾ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಹೇಳಿದ ತಕ್ಷಣ ದುಡ್ಡು ಅಂತ ಆಸೆಗಿಂದನ ಕಿತ್ಕೊಂಡು ಹೋಗ್ಬಿಟ್ಟ ಕಣ್ಮಲ್ಲಜ್ಜಿ. ಹೋಗ್ಲಿ ಬಿಡು, ಈಗೇನು ದುಡ್ಡು ಹಿಡ್ಕೊಂಡಿದ್ಯಾ ಮತ್ತೆ ತಂದ್ಕೊಟ್ನೇನೋ ಅವನು ದುಡ್ಡ? ಇನ್ನೇನು ಮಾಡೋದು, ತರಲೇಬೇಕಲ್ಲ, ಇಲ್ಲಾಂದ್ರೆ ನನ್ನ ಮೇಲೆಲ್ಲ ಅನುಮಾನ ಪಡ್ತಾರಲ್ಲ, ಅದಕ್ಕೆ ಯಾರ ಹತ್ರನೋ ಸಾಲ ಇಸ್ಕೊಂಡು ಹೋಗಿ ಕೊಡ್ತಾ ಇದ್ದೀನಿ. ನನ್ನ ಮಗ ಸಿಗ್ಲಿ ಕಳ್ಳ ಎಳ್ಕೊಂಬಂದು ಸತ್ಯ ಏನು ಅಂತ ನಮ್ಮ ಮನೆಯವ್ರಿಗೆಲ್ಲ ಅರ್ಥ ಮಾಡಿಸ್ತೀನಿ. ಈಗ ನನ್ನ ಮಾತು ಯಾರು ನಂಬ್ತಾ ಇಲ್ಲ, ನಂಬೋ ಥರ ಮಾಡ್ತೀನಿ. ಈ ಜಯಮ್ಮ ಅಂದರೆ ಏನು ಅಂತ ತೋರಿಸ್ತೀನಿ. ಅಯ್ಯೋ ಸಾಕು ಕಣೆ ಜಯಮ್ಮ, ನಿನ್ನ ನಾಟಕ ಇಷ್ಟು ದಿನ ನೀನು ಯಾರು ಅಂತ ತೋರ್ಸಕ್ಕೆ ಹೋಗಿನ ನೀನೇ ಸಿಕ್ಕಾಕಂತ ಇದ್ಯಾ. ಇನ್ಮೇಲಾದ್ರೂ ಇಬ್ರು ಸೊಸೆಯರು ಇದ್ದಾರೆ, ಅವ್ರ ಜೊತೆಗೆ ಚೆನ್ನಾಗಿರೋದು ಕಲ್ತ್ಕ. ಒಳ್ಳೆ ಸೊಸೆಯರು. ಶ್ರೀದೇವಿ ಅಂತೂ ತುಂಬ ಒಳ್ಳೆವಳಮ್ಮ, ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ಒಂದು ಜೋರು ಮಾಡಲ್ಲ, ನೀನೇ ಅವಳನ್ನ ಸೊಸೆ ಅಂತಾನೆ ನೋಡಲ್ಲ. ಮನೆಯಿಂದ ಆಚೆ ಹಾಕಕ್ಕೆ ಏನೇನೋ ಕಿತಾಪತಿ ಮಾಡ್ತಾ ಇರ್ತೀಯ. ಈ ಬುದ್ಧಿ ಬಿಟ್ಟು ನ್ಯಾಯ ರೀತಿಲಿ ಬದುಕತ್ ಕಲ್ತ್ಕ. ಸೊಸೆಯರ ಹತ್ರ ಸೇವೆ ಮಾಡಿಸ್ಕೊಂಡು ಇರೋದ್ ಕಲ್ತ್ಕ. ಅದ್ ಬಿಟ್ಬಿಟ್ಟು ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ರಯತ್ನ ಪಟ್ಟಷ್ಟು ನಿನಗೆ ಅಪಾಯ. ನೋಡ್ದ ಈಗ ನಿನ್ ಗಂಡ ನಿನ್ನೆ ನಂಬ್ತಾ ಇಲ್ಲ, ಇನ್ನೊಂದ್ 2 ದಿವಸ ಹೋದ್ರಿ ಈ ನಿನ್ನ ಮನೆಯಿಂದ ಆಚೆಗೆ ಹಾಕ್ತಾರೆ. ನೀನ್ ಮನೆಗೆ ಸಂಬಂಧನೇ ಇಲ್ಲ ಅಂತಾನ. ಹುಷಾರು. ನನ್ನ ಯಾಕೆ ಮನೆಯಿಂದ ಆಚೆಗೆ ಹಾಕ್ತಾರೆ? ನನ್ನ ಮನೆಯಿಂದ ಆಚೆಗೆ ಹಾಕಿರ ಏನೂ ಇಲ್ಲ, ಸುಮ್ಮನೆ ಹೋಗತ್ ಕಲ್ತ್ಕೊಳ್ಳ ಜೈ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತಾನೆ. ಓಹೋ ಇವಜ್ಜಿ ಬಂದ್ಬಿಟ್ಲಿಲ್ಲಿ, ಏನೋ ಕೇಳಿಳಲ್ಲ, ನನ್ನ ಕಷ್ಟ ಕೇಳಕ್ಕೊಬ್ರು ಬಂದಲ್ಲ ಅಂತ ಏನೋ ಹೇಳಿದ್ರೆ ನನಗೇನೆ ನಾಟಕ ಮಾಡ್ತೀಯ ಅಂತ ಹೇಳ್ತೀಯ. ಸುಮ್ಮನೆ ಹೋಗತ್ ಕಲ್ತ್ಕ. ಉಂಡ ಇದೆಯಾ ತಾನೆ? ಹೂ ಕಣೆ ಜಯಮ್ಮ, ಈಗಿನ ಉಣ್ಣಮ್ಮ, ಅದಕ್ಕೆ ಉಂಡ ಮೇಲೆ ಒಂದಿಟ್ಟು ಅದ್ಲ ಹೋಗಿ ಬರೋಣ ಅಂತಾನ. ಉಂಡಿದ್ದೆಲ್ಲನ ಇಳ್ಕೋಬೇಕಲ್ಲ ಗಾಳಿ ಪಾಳಿ ಕೆಳಕ್ಕೆ ಹತ್ಕೇನೆ ಗಾಳಿ ತಾಮನ ಅಂತ ಬಂದೆ. ಹೋಗು ಗಾಳಿ ಕುಡ್ಕೊಂಡು ಹೋಗಿ ಮನೆಗೆ ಹೋಗಿ ಮನೆಯಾಗಿ ನನಗೆ ಹೇಳಕ್ ಬರಬೇಡ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತಾನೆ. ಓಹೋ ಬಂದ್ಬಿಟ್ಲಿಲ್ಲಿ. ಆಯ್ತು ಬಿಡಮ್ಮ, ಏನು ಹೇಳಿರು ನಿನಗೆ ತಲೆಗೆ ಹೋಗಲ್ಲ. ಹೋಗು ಮತ್ತಕ್ಕೆ ಹೋಗು, ದುಡ್ಡು ಬೇರೆ ಕೈಯಾಗ ಹಿಡ್ಕೊಂಡಿದ್ಯಾ. ಆಮೇಲೆ ತಿರ್ಗಿ ಬಂದು ಇನ್ಯಾವನ ಕಿತ್ಕೊಂಡು ಹೊರಟೋಗ್ಬಿಟ್ಟಾನು. ಹೋಗು ದುಡ್ಡು ತಕೊಂಡು ಮನೆಗೆ ಹೋಗಿ. ಇಲ್ಲಾಕೆ ನಿಂತಿದ್ಯಾ? ಅಲ್ಲೇ ಕತ್ಲಾಯ್ತು. ಆಮೇಲೆ ಆ ದುಡ್ಡು ಕಳ್ಕೊಂಡು ನಿಂತ್ಕೊಂಡಿ. ಹೌದಲ್ವಾ? ಸರಿ ನಾನು ಮತ್ತಕ್ಕೆ ಹೋಗ್ತೀನಿ, ಹೋಗು ನೀನು. ಅಯ್ಯೋ ದೇವ್ರೆ, ನಾನು ನೋಡು 5,000 ರೂಪಾಯಿ ದುಡ್ಡು ಇಟ್ಕೊಂಡು ಈ ಕತ್ಲಾಗ ಇಲ್ಲೇ ನಿಂತ್ಕೊಂಡಿದ್ದೀನಿ. ಆಮೇಲೆ ಆ ನನ್ನ ಮಗ ನನಗೆಲ್ಲ ನಾನು ನೋಡ್ಕೊಂಡು ತಿರುಗಿ ಬಂದ್ಗಿಂತಾನೆ ಹೋಗೋಣ ಮೊದಲು ಮತ್ತಕ್ಕೆ. ಯಮ್ಮ ನೀನು ಇವಾಗ ಬರ್ತಾ ಇದೀಯೇ?
ಎಲ್ಲಿಗೆ ಹೋಗಿದ್ದೆ ಇಟ್ಟ ತಿಂತಾಕನ? ಸುಡ್ಗಾಡ್ಗೆ ಹೋಗಿದ್ದೆ. ಸುಮ್ಮನೆ ಹೋಗ, ಗುಂಡೆ ಇದೆಯಾ ತಾನೆ, ಹೋಗು ಸುಮ್ಮನೆ ಅತ್ಲಾಗಿ. ಇನ್ನ ಉಂಡಿಲ್ಲ ಕಣಮ್ಮ. ನೀನು ಎಲ್ಲಿಗೆ ಹೋದ ಅಂತ ನಾನು ನೋಡೋಣ ಅಂತ ಬತ್ತಿದ್ದೆ, ನೀನು ಕಾಣಿಸ್ಲಿಲ್ವಲ್ಲ ಅದಕ್ಕೇನೆ. ಕಾಣಿಸ್ಲಿಲ್ವಾ ಅಂತ ನೋಡಕ್ ಬತ್ತಿದ್ದಂತೆ. ನಿಮ್ಮಪ್ಪ ಐತೇನು ಒಳಗೆ? ನಿಮ್ಮಪ್ಪಯ್ಯ ನಿಮ್ಮಣ್ಣ ಇದ್ದಾರ? ಇದಾರೆ ಕಣಮ್ಮ. ನಿಮ್ಮ ಅಮ್ಮ ಎತ್ಲಾಗ ಬದಲ ಬರಲೇ ಇಲ್ಲ ಅಂತ ನಾ ಹೇಳ್ತಿತ್ತು ಅಪ್ಪಯ್ಯ. ಅದಕ್ಕೆ ನಾನು ಎಲ್ಲಿಗೆ ಹೋಗಿದ್ಯಾ ಅಂತ ನೋಡೋಣ ಅಂತ ಬತ್ತಿದ್ದೆ. ಆ ದೇವಸ್ಥಾನದಾಗೆ ನನಗೆ ಹೋಗ್ಕೊಂಡಿದ್ಯೇನೋ ಅಂತಾನ. ಯಾಕಮ್ಮ ನೀನು ಮನೆಗೆ ಬಂದಿಲ್ಲ? ಏನೂ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದುಡ್ಡು ಕೊಡ್ತಿದ್ರು, ಅದಕ್ಕೆ ದುಡ್ಡು ಇಸ್ಕೊಬರೋಣ ಅಂತ ಹೋಗಿದ್ದೆ ನಿನಗೆ. ಹೌದಾ? ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರಾ? ಎಲ್ಲರಿಗೂ ಕೊಡ್ತಾರೆ ನಮ್ಮ, ನನಗೂ ಕೊಡ್ತಾರೆ. ಹೋಗು, ಕೊಡ್ತಾ ಇದ್ದಾರೆ, ಇಸ್ಕೊಂಬಂದು ನನ್ನ ಕೈ ಕೊಡಿವಂತೆ, ಹೋಗು. ಸರಿ ಆಯ್ತು, ಇಸ್ಕೊಬತ್ತೀನಿ. ಆದರೆ ನಿನ್ನ ಕೈ ಕೊಡಲ್ಲ, ಅಪ್ಪಗೆ ಕೊಡ್ತೀನಿ. ಎಲ್ಲರೂ ನನ್ನ ಅಣಕ್ ಸರಿ ಆಗ್ಬಿಟ್ರು. ಈ ನನ್ನ ಮಗೊಬ್ಬ ಸೇರ್ಕೊಂಡೆ. ಈಗ ಅಮ್ಮಂಜಿ ಬೇರೆ ಒಬ್ಳನ್ನ ನಾನು ತಂದು ಮನೆಗೆ ಸೇರಿಸ್ಕೊಂಡಂಗೆ ಆಯ್ತು ಇವಾಗ. ಅವಳು ನನ್ನ ಮಾತೇ ಕೇಳಲ್ಲ, ಹಂಗಾಗ್ಬಿಟ್ಟವಳು ನೋಡ್ದ. ನಾನು ಸಾಕಿದ ಗಿಣಿ ನನ್ನೇ ಕುಕ್ದಂಗೆ ಆಯ್ತು ಇವಾಗ. ಈಗ ಮನೆ ಬಿಟ್ಟು ಕಳ್ಸಕ್ಕೂ ಆಗಲ್ಲ, ಏನೂ ಇಲ್ಲ. ಎಲ್ಗೋದ್ಲು ಏನೋ ಜಯ್ಯಿ? ದುಡ್ಡು ತರಗಂತ ಕಳಿಸಿದ್ರೆ ಬರಲೇ ಇಲ್ವಲ್ಲ? ಆಗಳಪ್ಪ, ಬಂದೇ ಬಿಟ್ಲು ನೋಡು. ಕೊನೆಗೂ ದುಡ್ಡು ತಗೊಂಬಂದಿರಂಗ ಇದ್ದಾಳೆ. ಮಾರೆ ಜಯ್ಯಮ್ಮ, ಬಾ ಇಸ್ಕೊಂಬಂದ ಅವಂತ ಭೀಮಂತಾಗ ದುಡ್ಡ ಕೊಟ್ನಾ? ಅತ್ತೆ ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ. ಅವ್ನು ಕೊಡ್ತಾನ ದುಡ್ಡ? ಕಳ್ಳ ಕದ್ಕೊಂಡೋಗಿರೋನು. ನನ್ನ ಮಾತಾ ನೀವು ನಂಬಲ್ಲ. ಅವ್ರ ಅಪ್ಪಂತಾಗ ಇಸ್ಕೊಂಬಂದಿನಿ ದುಡ್ಡ. ನಿನ್ನ ಮಗ ಹಿಂಗೆ ಕದ್ಕೊಂಡೋಗ್ಯಾನೆ, ನಮ್ಮ ಮನೆಗೆ ನಂಬ್ತಾ ಇಲ್ಲ, ಕೊಡ್ರಿ ದುಡ್ಡ, ಸಾಲ ಅಂತಾನೆ ಕೊಡು ಅಂತಾನೆ ಅವ್ರ ಅಪ್ಪಂತಾಗ ಇಸ್ಕೊಂಬಂದೆ. ಅವ್ನು ಬರಲಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ನಾನು ಹೇಳ್ಕೊಟ್ಟು ದುಡ್ಡು ಕೊಟ್ಟು ಕಳ್ಸಿದ್ದೀನೋ ಅಥವಾ ಅವ್ನು ಕಿತ್ಕೊಂಡು ಹೋಗ್ಯಾನೋ ಅಂತಾನ ಗೊತ್ತಾಗುತ್ತೆ. ಅವ್ನ ಎಲ್ಲಿದ್ರು ಬಿಡಲ್ಲ, ನಾನು ಹೇಳ್ಕೊಂಡ್ ಬಂದೇ ಬರ್ತೀನಿ. ಸತ್ಯ ಏನು ಅಂತಾನ ನಿಮ್ಗೆಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ. ಯಾವಾಗಾದ್ರೂ ಗೊತ್ತಾಗುತ್ತೆ ಈ ಜಯಮ್ಮ ಸುಳ್ಳು ಹೇಳ್ತಾ ಇದ್ದಾಳೋ ನಿಜ ಹೇಳ್ತಾ ಇದ್ದಾಳೋ ಅಂತಾನೆ. ಓಹೋ, ನನ್ನ ಮಾತಿ ಮೇಲೇನೆ ನಂಬಿಕೆ ಇಲ್ಲ ಈ ಅಪ್ಪಗೆ. ಆಯಿತು, ಅವನ್ನ ಎಳ್ಕೊಂಬ, ಕಳ್ಳನ್ನ ನೋಡೋಣ ಅವನೇನು ಹೇಳ್ತಾನೆ ಅಂತಾನ. ನೀನೇನೇ ಕೊಟ್ಟು ಕಳ್ಸಿದ್ಯೋ ಅಥವಾ ಅವ್ನು ಕಿತ್ಕೊಂಡು ಹೋದ್ನೋ ಅಂತಾನ ಗೊತ್ತಾಗುತ್ತೆ. ಅವನ್ನ ಎಳ್ಕೊಂಬ, ಎಲ್ಲ ಇದ್ದೇನೆ ಅಂತಾನ ಹುಡುಕಿ. ಅವನ್ನ ನಾ ಎಳ್ಕೊಂಬರಕ್ಕಾಗುತ್ತೆ? ನೀನು ಇಲ್ಲ ರವಿನ ಹೋಗಿ ಎಳ್ಕೊಂಬರ್ರಿ, ಎಳ್ಕೊಂಬಂದು ಕೇಳ್ರಿ, ಗೊತ್ತಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಅದು ಮಾಡಲ್ಲ, ನನ್ನ ಮೇಲೇನೆ ಅನುಮಾನ ಕೊಡ್ತಾರೆ. ನೀನೇ ಕೊಟ್ಟು ಕಳ್ಸಿದ್ಯಾ ಅಂತಾನೆ. ತಗ ದುಡ್ಡ, ನೀನು 5,000 ಹೆಂಡತಿಗಿಂತ ನಿನಗೆ ದುಡ್ಡೇ ಮುಖ್ಯ ಆಗಾಯ್ತು ಅಲ್ವೇ? ಈ ಮನೆಯವ್ರಿಗೆಲ್ಲರಿಗೂ ನನಗಿಂತ ದುಡ್ಡೇ ಮುಖ್ಯ. ದುಡ್ಡು ತರದಿದ್ರೆ ಮನೆಗೆ ಬರಬೇಡ ಅಂತ ಹೇಳ್ತಿದ್ದೆ. ಆಯ್ತಾಯ್ತು, ದುಡ್ಡು ಎಲ್ಲಿ ತಗೊಂಬಂದೆ? 5,000 ರೂಪಾಯಿ ಯಾರ ತಕ್ಕ ಸಾಲ ತಗೊಂಬಂದೆ? ಹೇಳಿಲ್ವಾ? ಆ ಭೀಮರ ಅಪ್ಪ ಇಂತಾಗೇನೆ ಇಸ್ಕೊಂಬಂದೆ. ನಿನ್ನ ಮಗ ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗಿ ಅಂತಂದ್ರೆ ಆಯಪ್ಪನೂ ನಂಬಲಿಲ್ಲ. ಅವನು ಎಲ್ಲ ಕೆಲ್ಸಕ್ಕೆ ಹೋಗವನೇ, ಬಂದಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ ಅಂತಂದ. ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗಿರೋದಕ್ಕೆ ಏನಮ್ಮ ನೀನು ಹಿಂಗೆ ಹೇಳ್ತಾ ಇದ್ಯಾ? ನನ್ನ ಮಗ ಕಳ್ತನ ಮಾಡೋದು ಬಿಟ್ಟು 6 ತಿಂಗಳಾಗೋಯ್ತು, ನೀನು ಸುಳ್ಳು ಹೇಳಕ್ಕೆ ಬರಬೇಡ ಅಂತಂದ. ಹಂಗೂ ಸರಿ ಆಯ್ತು ಬಿಡು, ಒಂದು 5,000 ರೂಪಾಯಿ ಸಾಲ ದುಡ್ಡು ಕೊಡು, ಬೆಳಗ್ಗೆ ಕೊಡ್ತೀನಿ ಅಂತ ನಾ ಕೇಳಿ ಇಸ್ಕೊಂಬಂದಿದ್ದೀನಿ. ಅಷ್ಟೇನೆ. ನನ್ನ ಮಗ ಬರಲಿ, ನಿನಗೂ ಅವ್ರ ಅಪ್ಪನಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ನು ಕಳ್ತನ ಮಾಡೋದು ಬಿಟ್ಟಿಲ್ಲ ಇನ್ನನ ಅಂತಾನೆ. ತಗ ದುಡ್ಡು ತಗೊಂಡೇನು ಸಾಯ್ಬೇಕಾದ್ರೆ ಒತ್ಕೊಂಡು ಹೋಗ್ತೀಯ? ಹೆಂಡತಿಗಿಂತ ದುಡ್ಡೇ ಮುಖ್ಯ ಆಗೋಯ್ತಲ್ಲ ಅಲ್ವೇ? ಹಂಗಲ್ವೇ ನಾನು ಹೇಳಿದ್ದು, ದುಡ್ಡೇ ಮುಖ್ಯ ಅಲ್ಲ. ಆದರೆ ಆ ಕಳ್ಳನ ಜೊತೆಗೆ ಸೇರ್ಕೊಂಡು ನೀನು ಹೋದ್ಸಲ ಏನು ಮಾಡಿದ್ದೆ ಹೇಳು? ಅದಕ್ಕೆ ಮತ್ತೀಗ ನಿನ್ನ ಮೇಲೆ ಈ ಸಲ ಎಲ್ಲರಿಗೂ ಅನುಮಾನ. ಒಂದ್ಸಲ ಮಾಡಿದರೆ ಎಲ್ಲರಿಗೂ ಹಂಗೆ ಮತ್ತೆ ಅನುಮಾನ ಬರೋದು. ಹೋದ್ಸಲ ಮಾಡ್ದಂಗೆ ನೀನೇ ಯಾಕೆ ಕೊಟ್ಟು ಕಳಿಸಿರ್ಬಾರ್ದು, ಏನೋ ಕಿತಾಪತಿ ಮಾಡೋಕ್ಕೆ ಅಂತನ ಎಲ್ಲರಿಗೂ ಅನುಮಾನ ಬರುತ್ತೆ. ಕಣೆ ಜಯಮ್ಮ, ಅನುಮಾನ ಪಡೋದ್ರಾಗೆ ಏನು ಆಶ್ಚರ್ಯ ಏನೂ ಇಲ್ಲ. ನೀನು ಹೋದ್ಸಲ ಮಾಡಿದ್ದ ಕಳ್ಳನೇ ಬಂದು ಎಲ್ಲ ಹೇಳಿದ್ನಲ್ಲ, ನೀನೇ ಹೇಳಿದ್ದು ಹಿಂಗೆ ಕದ್ಕೊಂಡು ಹೋಗು ಅಂತಾನ ಎಲ್ಲ ಹೇಳಿದ್ಮೇಲೆ ಮತ್ತೆ ಇನ್ನೇ ನಂಬಲೇಬೇಕಲ್ಲ. ಈಗ ಹಂಗೆ ಮತ್ತೀಗ ಒಂದ್ಸಲ ಏನೋ ಹೇಳ್ತಾರಲ್ಲ, ಹುಲಿ ಬಂತು ಅಂತಾನ ಒಂದ್ಸಲ 2 ಸಲ ನಾಟಕ ಮಾಡ್ಬೋದು, 3ನೇ ಸಲ ಯಾರು ನಂಬಲ್ಲ. ಅವಾಗ ಹುಲಿ ಬಂದು ಓದ್ಕೊಂಡು ಹೋತಂತೆ. ಕತೆ ಕೇಳಿದ್ಯಾ ತಾನೆ? ಕೇಳಿದ್ದೀನಿ, ಹೇಳು. ನೀನೇನು ಹೇಳಕ್ ಬರಬೇಡ, ನನಗೆ ಗೊತ್ತೈತೆ ನನಗೂ. ಅಂತೂ ಇಂತನೂ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರಲ್ಲ, ಯಾರ್ಯಾರು ಮಾತೋ ಕೇಳ್ಕೊಂಡು ದುಡ್ಡು ತರಗ ಅಂತಾನೆ. ಈಗ ಗೊತ್ತಾಗ್ತೈತಿ ಯಾರ್ಯಾರು ಹೆಂಗೆ ಅಂತಾನೆ. ನಾನು ಇನ್ಮೇಲೆ ಗೊತ್ತೈತಿ ನನಗೆ ಹೆಂಗಿರ್ಬೇಕು ಈ ಮನೆಯಾಗೆ ಅಂತಾನೆ. ಆಯ್ತು ಹೋಗಿ ತಾಯಿ, ಹೋಗು ಊಟ ಮಾಡೋಕೆ ಹೋಗಿ. ಈಗ ಊಟ ಮಾಡೋಗಂತೆ. ಊಟನೂ ಬೇಡ ಎಂಥದ್ದು ಬೇಡ, ನಂದು ನೀವೇ ತಿನ್ರಿ. ಅಯ್ಯೋ ಜಯ್ಯಿ, ಜಾಸ್ತಿ ಬೇಜಾರು ಮಾಡ್ಕೊಂಡು ಹೇಳಕಣಮ್ಮ. ಪಾಪ ಅವಳು ಹೇಳೋದು ನಿಜ ಇರ್ಬೋದು, ಕಳ್ಳನೇ ಕಿತ್ಕೊಂಡೋಗಿರ್ಬೋದು. ಇಲ್ದಿದ್ರೆ ಅವಳು ಯಾಕೆ ಹಿಂಗೆ ಆಡೋಳು ಹೇಳು? ನನಗೂ ಹಂಗೆ ಅನಿಸುತ್ತೆ. ಹೋಗ್ಲಿ ಬಿಡು, ಈಗ ಇನ್ನೇನು ಮಾಡೋಕ್ಕಾಗುತ್ತೆ. ತಗೊಂಡೋಗಿ ಒಳಗೆ ಇಕ್ಕೋಗಿ ದುಡ್ಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.